ಕಾಲು ತುಳಿತದಿಂದ ಸತ್ರು. ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಮುಂದೆ, ದಯಾನಂದ್ರವರು ದಕ್ಷ ಅಧಿಕಾರಿ, ಅವರನ್ನು ಅಮಾನತ್ ಮಾಡಿದ ತಪ್ಪು. ನಾನು ಹೇಳಿದ್ದೆ, ನಿಮ್ಮ ಮುಂದೆನೇ ಹೇಳಿದ್ದೆ, ಅವ್ರ ಜೊತೆನೂ ಫೋನ್ ಮಾಡಿ ಮಾತಾಡಿದ್ದೆ. ಈಗ ಜ್ಞಾನೋದಯ ಆಯ್ತಾ? ಹಾಗಿದ್ರೆ ಅಂಥೊಬ್ಬ ಹಿರಿಯ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಲ್ಲ, ಅವ್ರಿಗಾದಂಥ ನೋವು ಯಾರು ಭರಿಸ್ತೀರಿ? ಆಯಿತು, ತಪ್ಪು ಮಾಡಿದವ್ರು ಯಾರಾಗಿದ್ದರೆ ಸರ್ಕಾರನಾ? ಗವರ್ನರ್ ಕರೆದವ್ರು ಯಾರು? ಚೀಫ್ ಸೆಕ್ರೆಟರಿ ಅನುಮತಿ ಹೆಂಗೆ ಕೊಟ್ಟರು? ಸಿದ್ಧತೆ ಮಾಡ್ಕೊಳ್ದಾನೆ ಮುಂಚೆ ಮೀಟಿಂಗ್ ಮಾಡಿದೆ. ಈ 11 ಜನ ಸತ್ರಲ್ಲ, ಆ ಕುಟುಂಬಗಳ ಪರಿಸ್ಥಿತಿ ಏನು? ಚಾಮರಾಜನಗರದಲ್ಲಿ 32 ಜನ ಸತ್ರು, ಅಲ್ಲೂ ಯಾರ್ದು ತಪ್ಪಿಲ್ಲ. ಇಲ್ಲಿ 11 ಜನ ಸತ್ರು, ಇಲ್ಲೂ ಯಾರ್ದು ತಪ್ಪಿಲ್ಲ. ಮತ್ತು ತಪ್ಪು ಮಾಡಿದವ್ರು ಯಾರು? ಹಾಗಿದ್ರೆ ಈ ಕಮಿಟಿಗಳನ್ನ ಜನರ ಕಣ್ಣೊರ್ಸಕ್ಕೆ ಮಾಡ್ತೀರಾ? ಯಾರು ಅಂತಲಾರಿಗೆ ಗೊತ್ತಾಗಬೇಕಲ್ಲ. ಯಾವ ಅಧಿಕಾರಿಯಿಂದ, ಯಾವ ರಾಜಕಾರಣಿಗಳಿಂದ ತಪ್ಪಾದರೂ ಕೂಡ ತಕ್ಷಣ ಒಂದು ಕಮಿಟಿ ಮಾಡೋದು, ಜನ ರಿಪೋರ್ಟ್ ಬರೆಯೋದು ಮರೀತಾರೆ, ಕ್ಲೋಸ್ ಮಾಡೋದು. ಮೂಡಾದ್ದು ಒಂದು ಕಮಿಟಿ ಆಯಿತು, ರಿಪೋರ್ಟು ಬತ್ತು. ನಾನು ಮೊನ್ನೆನೂ ಹೇಳಿದೆ, ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರೋರು ನಮ್ಮಂಗೆ ನಿಮಗೆ ಆಸೆ ಇಲ್ಲ, 50-50 ಇರ್ತಕ್ಕಂಥದ್ದನ್ನ ರದ್ದು ಮಾಡಿ ಅಂತ. ಇನ್ನೂ ಅದ್ರ ಬಗ್ಗೆ ಇಲ್ಲ. ಅದಕ್ಕೂ ಒಂದು ಟೆಂಟಾಗಿ ಹೋರಾಟ ಮಾಡಬೇಕಾ? ನೋಡ್ತೀವಿ ಇನ್ನೂ ಸ್ವಲ್ಪ ದಿವಸ. ಮುಖ್ಯಮಂತ್ರಿಗಳ್ದೇ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕೊಟ್ಟ ಮೇಲೆ ಅವ್ರಿಗಿನ್ನ ದೊಡ್ಡವರಿದ್ದಾರೆ ಇದರಿಂದ. ಈ ಸಾರಿ ಮಂಜೇಗೌಡರು ಇನ್ನು ನಮ್ಮ ಕೆಲವು ಸ್ನೇಹಿತರು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಅಲ್ಲೂ ಆಗದೇ ಇದ್ದರೆ ಮತ್ತೆ ಪ್ರಾಧಿಕಾರದ ಮುಂದೆ ಹೋರಾಟ ಮಾಡ್ತೀವಿ. ಸ್ನೇಹಿತರೆ, ನೆನ್ನೆ ಈ ಚಾಮುಂಡಿ ಬೆಟ್ಟದ ಆಷಾಢ ಶುಕ್ರವಾರದ್ದು ಭಾಳಷ್ಟು ಚರ್ಚೆ ನಡೀತಾ ಇದೆ. ನನ್ನ ವೈಯಕ್ತಿಕ ಮನವಿ, ಬೇರೆಯವರು ಅವ್ರವ್ರ ಇಷ್ಟ. ಈಗ ನಾನು, ಅಶ್ವಿನ್ನು, ಮಂಜೇಗೌಡರು, ನಮಗೆಲ್ಲ ಜನರ ಆಶೀರ್ವಾದ, ತಾಯಿ ಆಶೀರ್ವಾದ, ನಾವೆಲ್ಲ MLA ಆಗಿದ್ದೀವಿ, ಮಂತ್ರಿ ಆಗಿದ್ದೀವಿ, ದೇವರು ಎಲ್ಲವನ್ನೂ ಕೊಟ್ಟವಳೆ. ಸ್ವಲ್ಪ ಜನಸಾಮಾನ್ಯರನ್ನ ಹೋಗಕ್ಕೆ ಬಿಡಿ.
ಅವ್ರಿಗೆ ಅವಕಾಶ ಮಾಡಿಕೊಡಿ. ನಾನು ಭಾಳಷ್ಟು ವರ್ಷ ಆಯಿತು ಇದೇ ಅನುಭವ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ಹೋದಾಗ ಈಗೊಂದು 7-8 ವರ್ಷದಲ್ಲಿ ಅನಿಸುತ್ತೆ. ನನಗೂ ದೇವ್ರ ಮೇಲೆ ಭಕ್ತಿ ಇದೆ, ಆದರೆ ಶುಕ್ರವಾರ ಹೋಗಲ್ಲ, ಆಷಾಢ ಶುಕ್ರವಾರ ಹೋಗಲ್ಲ, ಬೇರೆ ದಿವಸ ಹೋಗಿ ಕೈ ಮುಗಿ ಬರ್ತೀನಿ. ಹಾಸನಾಂಬ ನಾನು ಹಾಲಿ ಮಂತ್ರಿ, ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಹೆಣ್ಮಗಳು ಕ್ಯೂಯಿಂದ ಆಚೆ ಬಂದ್ಬಿಟ್ರು. ಸರ್ ನಾವು ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದೀವಿ, 4:15ಗೆ ಬಂದು ನೀವು ಈಗ ಹೋಗ್ತಾ ಇದ್ದೀರಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ, ನಮಗೆ ಬೇರೆ ಬೇರೆ ಕಾರ್ಯದ ಒತ್ತಡ ಅದೇ, ನನಗೂ ಆಸೆ ಹೋಗೋಕ್ಕೆ, ದೇವ್ರು ನೋಡಬೇಕು ಅಂತ. ನೀನು ಅನುಮತಿ ಕೊಟ್ಟರೆ ಹೋಯ್ತೀನಮ್ಮ, ಇಲ್ಲ ವಾಪಸ್ ಹೋಯ್ತೀನಿ. ಆ ಹೆಣ್ಮಗಳು ಈಗ ಹೋಗಿ ನೆಕ್ಸ್ಟ್ ಬರಬಾರ್ದು ಅಂತ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಅವತ್ತಿನಿಂದ ಹಾಸನಾಂಬಕ್ಕೆ ಹೋಗೇ ಇಲ್ಲ. ಇಲ್ಲಿಂದ ದೇವ್ರ ಕೈ ಮುಗೀತು. ಚಾಮುಂಡಿ ಬೆಟ್ಟಕ್ಕೂ ಹೋಯ್ತೀನಿ, ಬೇರೆ ದಿವಸ ಹೋಯ್ತೀನಿ. ಕುಮಾರಣ್ಣವ್ರು ಬಂದ ಬಿಟ್ಟರೆ ಇನ್ನು ಬೇರೆ ದಿವಸ ಆಷಾಢ ಶುಕ್ರವಾರನೂ ಹೋಗಲ್ಲ, ಶುಕ್ರವಾರ ಹೋಗಲ್ಲ. ಆದ್ದರಿಂದ ನಮ್ಮ VIP ನಮಗೆಲ್ಲ ದೇವ್ರು ಒಳ್ಳೇದು ಮಾಡೋನಲ್ಲ. VIP ಜನಸಾಮಾನ್ಯರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಅವ್ರನ್ನ ಬುಡಿ ಮುಂದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನು ಸರಿ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರು ಪಾಪ ಮಾಡಲಿ. ಯಾಕೆಂದರೆ ಇದು ಭಾಳಷ್ಟು ಚರ್ಚೆ ಆಯ್ತಾ ಇದೆ. ಆಮೇಲೆ ಹೋದರೆ ಈಗ ನಾನು ಹೋಗಬೇಕು, ನಾನು ನಮ್ಮ ಮನೆಯವ್ರು ಹೋಗಲ್ಲ, ನನ್ನ ಜೊತೆ ನಮ್ಮ ಲೀಡರ್ಸ್ ಎಲ್ಲ ಕರ್ಕೊಯ್ತೀವಿ. ನಮ್ಮ ಕಿವಿಗೆ ಕೇಳಂಗೆ ಹೇಳ್ತಾರೆ. ಇಲ್ಲಿ ಕಿವಿಗೆ ನಾವು ಹೋಯ್ತಾ ಇರುವಾಗನೇ ಓ ಇವ್ರೇನು ಸ್ಪೆಷಲ್ಲು, ನಾವು ಬೆಳಗಿನ ಕಾಯ್ತಾ ಇದ್ದೀವಿ ಅಂತ. ನಾನು ಸ್ಟಾರ್ಟಿಂಗ್ ಪುಟ್ಟರಾಜಣ್ಣನೂ ಹೋಯ್ತಾ ಇದ್ದ, ಇಬ್ಬರು ಕುಮಾರಣ್ಣ ಮುಂದೆ ಹೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋದ ಚಾಮುಂಡಿ ಬೆಟ್ಟಕ್ಕೆ, ಈಗಾಗಲೇ 3 ವರ್ಷದಲ್ಲಿ. ಅಲ್ಲಿ ಯಾರೋ ಒಬ್ರು ಇದ್ದರು, ಸಾರಾಮಹೇಶ್ ಪುಟ್ಟರಾಜಣ್ಣ ಇಬ್ಬರು ಹೋಯ್ತವ್ರೆ, ಓ ಇಬ್ಬರು ಸೋತಿರೋರು ಅಂತ. ಹಂಗೆ ಅದರಿಂದ ನಾನು ಮನವಿ ಮಾಡೋದು, ಜನಸಾಮಾನ್ಯರಿಗೆ ಬಿಡಿ ಹೋಗಲಿ. ತಾಯಿನ ಎಲ್ಲಿಂದ ಕೈ ಮುಗಿದ್ರು ಆಶೀರ್ವಾದ ಇದ್ದೇ ಇರ್ತದೆ. ಭಾಳಷ್ಟು ಚರ್ಚೆ ಆಯ್ತಾ ಇದೆ ಚಾಮುಂಡಿ ಬೆಟ್ಟದ. ಅದೇನು ವರ್ಗಾವಣೆ ಆಗಿದೆಯಲ್ಲ. ಆದರೆ ದುರ್ದೈವ, ಮೈಸೂರವರೇ ಮುಖ್ಯಮಂತ್ರಿ, ಮೈಸೂರವರೇ ಉಸ್ತುವಾರಿ ಮಂತ್ರಿ, ಚಾಮುಂಡಿ ಬೆಟ್ಟದಲ್ಲೂ ಅಕ್ರಮ, ಇದ್ಯಾವುದೋ ಬಟ್ಟೆ ಬ್ಯಾಗಲ್ಲೂ ಅಕ್ರಮ, ಇದ್ಯಾವುದೋ ಈ ರೋಡು 395 ಕೋಟಿ ವೈಟ್ ಟ್ಯಾಪಿಂಗ್, ಈ ಮೊನ್ನೆ ಮಾತಾಡ್ದಿಂದ ಸ್ಟಾಪ್ ಆಗೈತೆ. ಅದೇ ಮೊನ್ನೆ ಎಲ್ಲ ಚರ್ಚೆ ಆಯ್ತಲ್ಲ, ಸ್ಟಾಪ್ ಆಗೈತೆ. ಇಲ್ಲೂ ಅಕ್ರಮ, ಮೂಡಾದಲ್ಲೂ ಅಕ್ರಮ. ಇಲ್ಲೇ ಹಿಂಗಾದರೆ ಈ ರಾಜ್ಯದ ಮೂಲೆಗಳವಲ್ಲ, ಅಲ್ಲಿ ಏನೇನು ಅಕ್ರಮ ನಡೀತಾವೆ ಅನ್ನೋದು. ಮೈಸೂರು ಬಹಳ ಬುದ್ಧಿವಂತರು, ಸಾಂಸ್ಕೃತಿಕ ನಗರಿ. ಇಂಥ ಕಡೆನೇ ಹಿಂಗಾದರೆ ಇನ್ನೊಂದು ಮೊನ್ನೆ ನಮ್ಮಲ್ಲೊಂದು ಚುನಾವಣೆ ನಡೆದಿದೆ, TAPC MS ಅಂತ. 22 ವರ್ಷದಲ್ಲಿ ನಾವು TAPC MSಗೆ ಹೋಗೋಕ್ಕೇ ಆಗಿಲ್ಲ. ಯಾಕಾಗಿಲ್ಲ ಅಂದರೆ
ಅಲ್ಲಿ ಕೆಲವರು ಪುಣ್ಯಾತ್ಮರು ಇದ್ದಾರೆ. ಈ ಸರಿ ಲಿಸ್ಟಲ್ಲಿ 20 ವರ್ಷ ಆಗದೆ ಸತ್ತೋಗಿ 10 ವರ್ಷ ಆಗದೆ ಸತ್ತೋಗಿ ಅವರು ಎಲ್ಲ ವೋಟರ್ ಲಿಸ್ಟಲ್ಲಿ ಅವರೇ. ಆದರೆ ರೂಲ್ ಇರೋದೇನೆಂದರೆ ಅವನು 2 ಟ್ರಾನ್ಸಾಕ್ಷನ್ ಮಾಡಬೇಕು ವರ್ಷದಲ್ಲಿ. ಅದೇನು ದೆವ್ವ ಬಂದು ಮಾಡ್ತಾ ಟ್ರಾನ್ಸಾಕ್ಷನ್? ಅಂಥವ್ರನ್ನೂ ವೋಟರ್ ಲಿಸ್ಟಲ್ಲಿ ಸೇರಿಸೋರು. ಡಿ ಆರ್ಗೂ ಮಾತಾಡಿದ್ದೀವಿ, ಜೆ ಆರ್ಗೂ ಮಾತಾಡಿದ್ದೀವಿ. ಎರಡನೇದು, ಈಗ ನಮ್ಮ ಫಾಲೋವರ್ಸ್ ಯಾರು ದುಡ್ಡು ಕಟ್ಟಿರ್ತಾರೆ, 2200 ಓಟವೆ ಕಟ್ಟಿರ್ತಾರೆ, ಅವ್ರಿಗೆ ರಸೀದಿ ಕೊಡಬೇಕು ಟ್ರಾನ್ಸಾಕ್ಷನ್ ಆಗಿದ್ರೆ. ಕೆಲವರು ರಸೀದಿ ಇಟ್ಕೊಂಡಿರಲ್ಲ, ವೋಟರ್ ಲಿಸ್ಟಿಂದ ತೆಗೆದಾಕ್ಬಿಡೋದು. ಆ ಥರ 200 ಓಟ್ ತೆಗೆದವ್ರು. ಅಂಥದ್ರಲ್ಲಿ ಬಿ ವರ್ಗದಲ್ಲಿ 50-100 ಓಟ್ ಡಿಫ್ರೆನ್ಸಲ್ಲಿ ಇದೊಂದೇ ಸತಿ ಇಷ್ಟೊಂದು ನಾವು ಫೈಟ್ ಕೊಟ್ಟಿರೋದು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಭಾರಿ ಚೆನ್ನಾಗಿ ಈ ಸತಿ ಮಾಡೋರು. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇ ಹೋರಾಟಗಳನ್ನ ಮಾಡಿದ್ರೆ ಸಾಲದು, ನೀವು ಕೂಡ ಏನು ಆರ್ ಟಿ ಐನರ್ ಬಿಡಿ, 50% ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾರೆ, ಇನ್ನು 50% ಸ್ವಾರ್ಥಕ್ಕೆ ಮಾಡ್ತಾರೆ. ನೀವು ಕೂಡ ಇವನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು. ನೀವೆಲ್ಲ ಓಡಾಡ್ತೀರಿ, ಎಲ್ಲ ರೋಡ್ಗಳು ಬ್ಲಾಕ್ ಆಗವೆ. ರೋಡ್ಗಳು ಕೆಲಸನೇ ನಿಲ್ಸಿದ್ಮೇಲೆ ದಿಮ್ಮಿಗಳು ಯಾಕೆ ಹಾಕ್ಕೊಂಡವ್ರೆ? ಅವೆಲ್ಲ ರಿಮೂವ್ ಮಾಡಿ. ಇನ್ನು ಹೆಂಗಿರೋ ದಸರಾ ಶುರು ಆಯ್ತಂಗೆ ಕೆಲಸ ಸ್ಟಾರ್ಟ್ ಆಗಲ್ಲ. ಎಲ್ಲ ಬಳಸ್ಕೊಂಡು ಓಡಾಡ್ಬೇಕು. ನೀವು ಗಂಗೋತ್ರಿಯಿಂದ ಬಂದರೆ ನೀವು ಕುವೆಂಪು ನಗರ ರೀಚ್ ಆಗ್ಬೇಕಾದ್ರೆ ಎಷ್ಟು ಬಳಸ್ಬೇಕು? ನಾನು ಎಸ್ ಸಿ ಅವ್ರಿಗೆ ಮಾತಾಡಿದ್ದೀನಿ, ಇನ್ನೊಂದು ವಾರದೊಳಗೆ ಅವೆಲ್ಲ ತೆಗೆದು ಸರಿ ಮಾಡದೇ ಇದ್ದರೆ ಎಸ್ ಸಿ ಆಫೀಸ್ ಮುಂದೆ ಬಂದು ತಮಟೆ ಬಾರಿಸ್ತೀವಿ ಅಂತ PWD ಎಸ್ ಸಿ ಅವರು. ಇಷ್ಟು ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಕ್ಕೆ ಮುಂಚೆಯಿಂದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಇದ್ದರು. 87 ಮೋಸ್ಟ್ಲಿ 86-80. ನಾನು ಶಾರದಾ ವೈಸ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಇದ್ದೆ. ಪುಟ್ಪುದ್ದಿ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿದ್ದರು. ಆಗ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪರಿಷತ್ತು ಅದುವೇ ಕ್ಯಾಬಿನೆಟ್ ಕೇಡರು, ಸ್ಟೇಟ್ ಕ್ಯಾಬಿನೆಟ್ ಕೇಡರು. ಸಿದ್ದರಾಮಯ್ಯನವರಂಥ ದಕ್ಷತೆ, ಪ್ರಾಮಾಣಿಕತೆ, ಕುಟುಂಬ ರಹಿತ ರಾಜಕಾರಣ ಇರಬೇಕು ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು. ಅಂಥ ದೊಡ್ಡವರು ಈ ಕಾರ್ಯಕ್ರಮಕ್ಕೆ ಬರ್ತಾರಪ್ಪ ಅಂತ. 5000 ಜನ ನಾವು ಸ್ಟೂಡೆಂಟ್ಸ್ ಆಗ, ನಾನು ಯೂನಿಯನ್ ಪ್ರೆಸಿಡೆಂಟು. ಬರ್ತಾರೆ ಸ್ವಾಮಿ ಅಂತ ಕರ್ಕೊಬಂದೆ. ಇಬ್ಬರು ಬಂದಿದ್ರು ಅದರ ಉದ್ಘಾಟನೆಗೆ. ನಾವು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡೇ ಬಂದಂಥವ್ರು. ಈಗ ಅವರು ರಾಜೀನಾಮೆ ಕೊಟ್ಟು ಎಷ್ಟು ದಿವಸ ಆಯಿತು? 2 ತಿಂಗಳಾಯಿತು. ಈಗ ಕುಲುಷಿತ ಆಯಿತಾ? 2 ತಿಂಗಳ ಮುಂಚೆ, 2 ತಿಂಗಳಿಂದ ಈಚೆ ಕುಲುಷಿತ ಆಯಿತಾ? ಅದಕ್ಕೆ ಮುಂಚೆ ಎಲ್ಲ ಕರೆಕ್ಟಾಗಿತ್ತಾ? ಮೊನ್ನೆ ಎಕ್ಸ್ಪ್ಯಾನ್ಷನ್ ಆಯ್ತಲ್ಲ ಕ್ಯಾಬಿನೆಟ್, ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಏನು ಅಂದ್ಕೊಂಡಿದ್ದೆ ಅಂದರೆ, ಆ ಎಕ್ಸ್ಪ್ಯಾನ್ಷನ್ಲಿ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರ ಮನಸ್ಸನ್ನು ಭಾಳ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದವ್ರು ನಾನು. ಪಕ್ಷ ಯಾವುದಾದ್ರೂ ಇರಲಿ, ಮಾಡಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರನ್ನ ನಂಬಿ ಭಾಳಷ್ಟು ಜನತಾ ಪರಿವಾರದ ಮುಖಂಡರು ಅವ್ರ ಹಿಂದೆ ಹೋಗಿದ್ದಾರೆ.
ಅವರ ಮನಸ್ಸಿಗೆ ನೋವಾಗಬಾರ್ದು. ಅವರಂಥವರೆಲ್ಲ ಸೀನಿಯರ್ ಲೀಡರ್ಸು ಮಂತ್ರಿಗಳಾಗಿಲ್ಲ. ನನ್ನ ಮಗನ್ನ ನಾನು ಮಾಡಿದ್ರೆ ಹೈಕಮಾಂಡ್ಗೆ ಒಪ್ಪಿಗೆ ಕೊಟ್ಟರೆ ತಪ್ಪು ಸಂದೇಶ ಹೋಗ್ತದೆ, ಅದರಿಂದ ಅವರು ಒಪ್ಪಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಸುಳ್ಳಾಯಿತು. ನೋಡಿ ಸರ್, ನನ್ನ ಕ್ಷೇತ್ರದಲ್ಲಿ ಒಂದು ಸಾರಿ ಚುನಾವಣೆಯಲ್ಲಿ ಆಯ್ಕೆಯಾದವ್ರನ್ನ ಕೃಷ್ಣರಾಜನಗರ ಚುನಾವಣೆಯ ಇತಿಹಾಸದಲ್ಲಿ 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಿರೋರನ್ನ ಮತ್ತೆ ಯಾರನ್ನೂ ಕೂಡ ನನ್ನ ಮತದಾರರ ಪ್ರಭುಗಳು ಆಯ್ಕೆ ಮಾಡಿಲ್ಲ. ನನ್ನ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಸತತ 3 ಬಾರಿ ನನ್ನನ್ನು ಆಯ್ಕೆಯನ್ನು ಒಂದು ಪ್ರಾದೇಶಿಕ ಪಕ್ಷದಲ್ಲಿ ನಮ್ಮ ಕುಮಾರಣ್ಣರವರ ಆಶೀರ್ವಾದದಿಂದ ಆಯ್ಕೆ ಮಾಡಿದ್ದಾರೆ. ಪಾಪ ಹೀಗಾಗಿರ್ತಕ್ಕಂಥವ್ರು 2 ಬಾರಿ ಒಂದು ಬಾರಿ ಅವ್ರ ತಂದೆ, 1 ಬಾರಿ ಅವ್ರು ಸೋತಿದ್ರು. ಚುನಾವಣೆ ನಾನಾ ಕಾರಣಕ್ಕೆ ಆಯ್ಕೆ ಮಾಡ್ತಾರೆ, ಜನ ಬದಲಾವಣೆಯನ್ನು ಕೇಳ್ತಾರೆ. ಆದರೆ ಕೃಷ್ಣರಾಜನಗರದಲ್ಲಿ ಸಿದ್ದರಾಮಯ್ಯನವರು ಹೋದ ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಅನ್ನೋಂಥ ಭಾವನೆಯಿಂದ ಸ್ವಲ್ಪ ಹೆಚ್ಚು ಮತವನ್ನು ಕೊಡುವಂಥದ್ದನ್ನ ಮಾಡಿದ್ದಾರೆ. ಈಗಾಗಲೇ 3 ವರ್ಷದಲ್ಲಿ ನನ್ನ ಕ್ಷೇತ್ರದ ಜನ ಆಡಳಿತವನ್ನು ನೋಡಿದ್ದಾರೆ. ಲೋಕಸಭೆಯಲ್ಲಿ ಯಾವತ್ತೂ ಕೂಡ ನಮಗೆ ಹೆಚ್ಚು ಬಹುಮತವನ್ನು ಕೊಡದೇ ಇರ್ತಕ್ಕಂಥವ್ರು ಕೃಷ್ಣರಾಜನಗರದಲ್ಲಿ 8,000 ಒಂದೇ ವರ್ಷದಲ್ಲಿ. ನಿಖಿಲ್ ಅವರು ನಿಂತಾಗಲೂ ಕೂಡ 1,200 ಓಟು ನಾವು ಕೆಳಗಿದ್ವಿ. ನನ್ನ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ನಿಲ್ಲದೇ ಇರಲಿ, ನಮ್ಮ ಕ್ಷೇತ್ರದ ಮತದಾರ ಪ್ರಭುಗಳು ಬಹಳ ಬುದ್ಧಿವಂತರು. ಅವ್ರನ್ನ ಆಯ್ಕೆ ಮಾಡುವಂಥದ್ದು ಸರಿಯಾದಂಥ ತೀರ್ಮಾನವನ್ನು ಅವ್ರಿಗೆ ಅವತ್ತು ಹೇಗೆ ಅನಿಸುತ್ತೆ ಅದು ಮಾಡ್ತಾರೆ. ಅದು ನಮ್ಗೆ ಯಾವುದೇ ಅನುಕೂಲನೂ ಆಗಲ್ಲ, ಅನಾನುಕೂಲನೂ ಆಗಲ್ಲ. ನೋಡಿ ಸರ್, ಟಿ ನರಸೀಪುರದಲ್ಲಿ ನಮ್ಮ ಅಶ್ವಿನ್ ಇದ್ದಾರೆ. ಪಿರಿಯಾಪಟ್ಟಣದಲ್ಲಿ ಈಗಾಗಲೇ ಮಾದೇವಣ್ಣರವರು ಶಾಸಕರಾಗಿದ್ದವರು, ಅವ್ರ ಮಗನೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ಅಭಿಷೇಕ್ ವರ್ಣದಲ್ಲಿ ಓಡಾಡ್ತಾ ಇದ್ದಾರೆ. ನಮಗೆ KR, NR, CR ಅವರು ಮೊದಲಿಂದೇನು ನಿಮ್ಮೆಲ್ಲರಿಗೂ ಗೊತ್ತಿದೆ, ಶಕ್ತಿ ಕಮ್ಮಿ. ಬಟ್ ಚಾಮರಾಜದಲ್ಲಿ ಅಲಯನ್ಸಲ್ಲಿ ನಾವು ಬಿಡಿಸ್ಕೊಂಡ್ರೆ ಹೋರಾಟ ಮಾಡ್ಬೋದು. ಆದರೆ ಅಲ್ಲಿ ಭಾರಿ ಆಕಾಂಕ್ಷಿಗಳಿದ್ದಾರೆ. ಈಗಲೇ ಒಬ್ಬರೊಂದು ಸ್ಟೇಟ್ಮೆಂಟ್ ಕೊಂಡ್ರೆ ತಕ್ಷಣ ರಿಯಾಕ್ಷನ್ ಅಲ್ಲೇ ಆಯ್ತದೆ. ಚಾಮುಂಡೇಶ್ವರಿನಲ್ಲಿ ಕುಮಾರಣ್ಣರವರ ಮನಸ್ಸಲ್ಲಿ
ಪ್ರಬಲವಾದಂಥ ಒಂದು ಅಭ್ಯರ್ಥಿಯನ್ನು ಹಾಕಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಭಾಳಷ್ಟು ಕಾರ್ಯಕರ್ತರು ಮುಖಂಡರು ಕುಮಾರಣ್ಣವ್ರನ್ನೇ ಬರಬೇಕು ಅಂತೇಳಿ ಒತ್ತಾಯನೂ ಕೂಡ ಮಾಡ್ತಾಯಿದ್ದಾರೆ. ಇದ್ರ ಮಧ್ಯೆ ಎಲ್ಲ ಮಧ್ಯ ಈಗ ಹಾಲಿ ಇರುವಂಥವ್ರು ನಾನು ಜೆ ಡಿ ಎಸ್ಸಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು, ನನ್ನ ರಾಜ್ಯ ನಾಯಕರಾದಂಥ ಕುಮಾರಣ್ಣರವರು ಗಮನಿಸ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ನಾನೇನಾಗಬೇಕು, ಅಶ್ವಿನ್ ಏನಾಗಬೇಕು, ಮಂಜೇಗೌಡರು ಏನಾಗಬೇಕು, ಮಾದೇಗೌಡರು ಏನಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಈ ಒಂದು ದರಿದ್ರ ಸರ್ಕಾರ ತೊಲಗಬೇಕು. ಆ ಒಂದು ಕಾರಣಕ್ಕೆ ಹೈಕಮಾಂಡ್ ತಗೊಳ್ಳುವಂಥ ಎಲ್ಲ ನಿರ್ಧಾರಕ್ಕೂ ನಾವು ಬದ್ಧ ಇದ್ದೇವೆ ಎನ್ನುವಂಥ ಮಾತನ್ನು ನಾನು ಅವತ್ತು ಹೇಳಿದ್ದೀನಿ. ಈಗ ಅವ್ರದ್ದೊಂದು ಕ್ಷೇತ್ರ ಇದೆಯಲ್ಲ ಸರ್, MLA ಅಲ್ಲಿ ಆಗಿದ್ದಾರಲ್ಲ, ಶಾಸಕರಿದ್ದಾರಲ್ಲ. ಈಗ ಹುಣಸೂರು ಏನಾಗಿದೆ, 2008ರಲ್ಲಿ ನಮ್ಮಲ್ಲಿ JDS ಅಭ್ಯರ್ಥಿಯಾಗಿ ಈಗಿನ ಚಾಮುಂಡೇಶ್ವರಿ ಕ್ಷೇತ್ರದವ್ರು ಇದ್ದರು, ಹೌದು ತಾನೆ? BJPಯಿಂದ ಚಿಕ್ಕಮಾದಂಡ್ರವರು JDSಯಿಂದ ಇದ್ದರು 2008ರಲ್ಲಿ. ಅದಾದಮೇಲೆ ಕುಮಾರಣ್ಣರವರು ಅವರಿಬ್ಬರನ್ನ ಕರೆದು ಈಗಿನ ಸನ್ಮಾನ್ಯ GT ದೇವೇಗೌಡರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ಚಾಮುಂಡೇಶ್ವರಿಗೆ ಹೋಗಿ, ನೀವು ಕೋಟೆಗೆ ಹೋಗಿ ಅಂತೇಳಿ ತೀರ್ಮಾನವನ್ನು ಮಾಡಿ ಕಳಿಸಿದಂಥ ಪುಣ್ಯಾತ್ಮರು ನನ್ನ ನಾಯಕರಾದಂಥ ಕುಮಾರಣ್ಣರವರು. ಅವತ್ತು ಅದಾದ ನಂತರ GT ದೇವೇಗೌಡರು ಶಾಸಕರಾದರು, ಅವ್ರು ಬಂದರು, ಕುಮಾರಸ್ವಾಮಿ ಅಭ್ಯರ್ಥಿಯಾದರು, ಹೌದಲ್ವಾ? ಕುಮಾರಸ್ವಾಮಿ ಅಭ್ಯರ್ಥಿಯಾದರು. ಆಮೇಲೆ ಅವ್ರು ಸತ್ತೋದ್ರು. ಅದಾದಮೇಲೆ ಮತ್ತೆ ವಿಶ್ವನಾಥ್ ಅವರು ಆದರು. ಅದೇನಾಯಿತು ಅಂತ ನಿಮಗೆ ಗೊತ್ತು, ಹೇಳ್ಬಿಡ್ತೀನಿ. ಅದೇನಾಯಿತು ಅಂತ ಗೊತ್ತಾಯಿತು ಯಾವಾಗ? ವಿಶ್ವನಾಥ್ ಅವರು. ಅದಾದಮೇಲೆ ಸೋಮಶೇಖರ್ ಕ್ಯಾಂಡಿಡೇಟ್ ಮಾಡಿದ್ರು. ಅವರು ಈಗ ಜನಗಳ ಜೊತೆ ಇಲ್ಲ. ಈಗ ಹಾಲಿ ಶಾಸಕರಿದ್ದಾರೆ. ನಾವು ಒಂದೊಂದು ಪಕ್ಷ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡು ಹೋದರೆ ನಮ್ಮನ್ನು ನಂಬಿರ್ತಕ್ಕಂಥ ಅಲ್ಲಿಯ ಕಾರ್ಯಕರ್ತರುಗಳು, ಈಗ ನನಗೆ BJPಯಿಂದ ಲೋಕಸಭೆಗೆ ಬರಬೇಕು ಅಂತ ಭಾಳ ಒತ್ತಡ ಇತ್ತು. ಆದರೆ ನಮ್ಮ ಕ್ಷೇತ್ರದ ಜನ ಆಗೆಲ್ಲ ಪತ್ರಿಕೆಯಲ್ಲಿ ನಿಮ್ಮಲ್ಲೆಲ್ಲ ಬರೆದಿರೋದು ನೋಡಿದ್ದೀರಿ. ಅದರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಯಾರೂ ಕೂಡ ಅಧಿಕಾರಕ್ಕೋಸ್ಕರ ಕ್ಷೇತ್ರಗಳನ್ನು ಬದಲಾವಣೆಯನ್ನು ಮಾಡುವಂಥ ನಾಯಕರುಗಳಲ್ಲ. ನಮಗೆಲ್ರಿಗೂ ನಮ್ಮ ಕಾರ್ಯಕರ್ತರ ಒಂದು ಏಳಿಗೆ, ಅವ್ರನ್ನ ಬಲಪಡಿಸುವಂಥದ್ದೇ ನಮ್ಮೆಲ್ಲರ ಉದ್ದೇಶ. ಆದ್ದರಿಂದ ನೀವು ಯಾವ ಅನುಮಾನನೂ ಇಟ್ಕೋಬೇಡಿ. ಹೈಕಮಾಂಡು ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ತೀರ್ಮಾನವನ್ನು ಮಾಡ್ತದೆ ಎನ್ನುವಂಥ ಮಾತನ್ನು ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ
ನಾನು ಅವತ್ತು ಹೇಳಿದ್ದೀನಿ, ಅವತ್ತು ನಮ್ಮ ರಾಜ್ಯ ಅಧ್ಯಕ್ಷ ಹೇಳಿದ್ದಾರೆ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ, ಅವತ್ತೇ ಹೇಳಿದ್ದಾರೆ. ಈಗಿಲ್ಲ, ಇಷ್ಟು ಹೇಳ್ಬೋದು.